ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ, ಈ ದಿನ ನಾವು ಕ್ರೋಧಿ ನಾಮ ಸಂವತ್ಸರದ ಆಶ್ಲೇಷ ಮಳೆಯ ಒಂದು ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಇನ್ನು ಆಶ್ಲೇಷ ಮಳೆ 2/8/2024ರಿಂದ 16/8/2024ರವರೆಗೂ ಕೂಡ ಆಶ್ಲೇಷ ಮಳೆಯ ಒಂದು ವಿಶೇಷತೆ ಮತ್ತು ವಿಚಾರಗಳಿರ್ತಕ್ಕಂಥದ್ದು. ಇನ್ನು ಆಶ್ಲೇಷ ಮಳೆ ಆಷಾಢ ಮಾಸದ ಬಹುಳ ಶುಕ್ರವಾರ ರಾತ್ರಿ 10:15 ಮೀನ ಲಗ್ನದಲ್ಲಿ ಪ್ರವೇಶ ಆಗ್ತಕ್ಕಂಥದ್ದು. ಇನ್ನು ವಾಹನ ಗಜ ಆನೆ ಆಗಿರುವಂಥದ್ದು. ಇನ್ನು ಸ್ತ್ರೀಯೋಗ ಮತ್ತು ಚಂದ್ರಯೋಗದಲ್ಲಿ ಆಶ್ಲೇಷ ಮಳೆಯ ಒಂದು ಉದ್ಭವ ಆಗ್ತಕ್ಕಂಥದ್ದು. ಇನ್ನು ಸಂಧಿಯಲ್ಲಿ ಪತನ ನೋಡಿ. ಆಶ್ಲೇಷ ಮಳೆ ಪ್ರಾರಂಭದಲ್ಲಿ ಬಹಳಷ್ಟು ಸಣ್ಣ ಪ್ರಮಾಣದಲ್ಲಿ ಬಂದರೂ ಕೂಡ ಬಹಳಷ್ಟು ಕೆರೆ ಮತ್ತು ಹಳ್ಳಗಳನ್ನು ತುಂಬುವಂತಹ ಒಂದು ಸಾಮರ್ಥ್ಯ ಇರತಕ್ಕಂಥದ್ದು. ಇನ್ನು ಹೂಗಾರ ಮನೆಯಲ್ಲಿ ವಾಸ ಇರತಕ್ಕಂಥದ್ದು ಈ ಒಂದು ಮಳೆಯ ದೇವತೆ, ಆಶ್ಲೇಷ ಮಳೆಯ ದೇವತೆ ಹೂವಿನ ವ್ಯಾಪಾರಸ್ಥರು, ಹೂವಿನ ಬೆಳೆಗಾರರ ಒಂದು ಮನೆಯಲ್ಲಿ ವಾಸವಾಗಿರ್ತಕ್ಕಂಥದ್ದು. ಇನ್ನು ಈ ಮಳೆಯು ಕೂಡ ಜಲಲಗ್ನದಲ್ಲಿ ಪ್ರವೇಶ ಆಗಿರ್ತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿಯಲ್ಲಿ ರವಿ ಕೂಡ ಪಂಚಮ ಸ್ಥಾನದಲ್ಲಿರೋದ್ರಿಂದ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು 70% ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದಾಗಿರುತ್ತೆ ಆಶ್ಲೇಷ ಮಳೆ ಆಗಸ್ಟ್ ತಿಂಗಳಲ್ಲಿ. ಇನ್ನು ಈಶಾನ್ಯದಲ್ಲಿ ಅತಿ ಹೆಚ್ಚು ಮಳೆ ಆಗುವಂಥದ್ದು ಅಂದರೆ ಈಶಾನ್ಯ ಭಾರತ ಮತ್ತು ಈಶಾನ್ಯ ಕರ್ನಾಟಕದಲ್ಲಿ ಮತ್ತು ಪೂರ್ವ ಭಾರತ ಮತ್ತು ಪೂರ್ವ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಾಗುವಂತಹ ಒಂದು ಸಾಧ್ಯತೆಗಳಿರುತ್ತೋ. ಇನ್ನು ಜಲಗಳ ಒಂದು ಪ್ರಮಾಣ ಅತಿ ಹೆಚ್ಚಾಗಿ ಆಗುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು ವಿಶಾಲವಾದಂತಹ ಒಂದು ಸ್ಥಳದಲ್ಲೇ ಅಲ್ದಿರ ಸಂಧಿಗಳು ಮತ್ತು ಸಣ್ಣ ರಸ್ತೆಗಳಲ್ಲಿ ಅತಿ ಹೆಚ್ಚು ಮಳೆ ಸುರಿಯುವಂತಹ ಒಂದು ವಿಶೇಷತೆ ಈ ಒಂದು ಆಶ್ಲೇಷ ಮಳೆಯ ಒಂದು ವಿಶೇಷತೆ ಆಗಿರುತ್ತೆ. ಇದಿಷ್ಟು ಕೂಡ ಆಶ್ಲೇಷ ಮಳೆಯ ಒಂದು ವಿಚಾರ ಆಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಜಗನ್ಮಾತೆ ಒಂದು ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.